ಹಾಯ್ ವೆಲ್ಕಮ್ ಟು ದ ಗಣೇಶ್ ಟೋಯ್ಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ ಹೈದರಾಬಾದ್. ಮುಂಬೈ ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಇಲ್ಲಿ ವಿಲ್ ಜಾಕ್ಸ್ನ ಇವರು ಕರೆಸಿದ್ರು. ವಿಲ್ ಜಾಕ್ಸ್ ಒಂದೊಳ್ಳೆ ಸ್ಟಾರ್ಟ್ನ ಕೊಟ್ಟರು. ಇಲ್ಲಿ ರಾಕಿಂಗ್ ಅವರು ಅಷ್ಟೇ ಇಲ್ಲಿ ಒಂದೊಳ್ಳೆ 100ನ ಹೊಡೆದ್ರು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ರಾಕಿಂಗ್ ಅವರು ಇಲ್ಲಿ ಲಾಸ್ಟ್ವರೆಗೂ ಮ್ಯಾಚ್ನ ತಗೊಂಡೋಗಿದ್ದು ಅವರು ಅಂತ ನಿಂತ್ಕೊಂಡು ಮ್ಯಾಚ್ನ ಅವರೇ ತಗೊಂಡೋಗಿದ್ದು. ಇಲ್ಲಿ ಮೇನು 55 ಬಾಲಿಗೆ 123 ರನ್ ಹೊಡೆದು 10 4 8 6ನ ಹೊಡೆದ್ರು. ಇವರು ಮೊದಲೇ ಯಾಕೆ ಈ ಟೀಮ್ನ ಇವರು ರೆಡಿ ಮಾಡಿದ್ದಿಲ್ಲ, ಮೊದಲೇ ಏನಾದ್ರು ಈ ಟೀಮ್ನ ರೆಡಿ ಮಾಡಿದರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಒಟ್ನಲ್ಲಿ ಮೇನು ಮುಂಬೈ ಬ್ಯಾಟಿಂಗ್ ವಿಚಾರದಲ್ಲಾಗಲಿ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ಕೊಳ್ಳೋರ ನೋಡಿಲ್ಲ. 5 ಬಾಲ್ಗೆ 5 ರನ್ ಹೊಡೆದ್ರು. ಇಲ್ಲಿ 17 ಬಾಲ್ಗೆ 22 ರನ್ ಹೊಡೆದು ನಬ್ದಿದ್ದವರು ಒಂದೊಳ್ಳೆ ಕ್ಯಾಮೆ ಇನ್ನಿಂಗ್ಸ್ನ ಆಡಿದ್ರು. ಹಾರ್ದಿಕ್ ಪಾಂಡ್ಯನು ಅಷ್ಟೇ ಇಲ್ಲಿ ಒಂದೊಳ್ಳೆ ಕ್ಯಾಮೆ ಇನ್ನಿಂಗ್ಸ್ನ ಆಡಿದ್ರು. ತಿಲಕ್ ವರ್ಮ ಬೇಗನೆ ಔಟ್ ಆದರು. ಇಲ್ಲಿ ಮೇನು ಇಲ್ಲಿ ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ ಇಲ್ಲಿ ವಿಕೆಟ್ಗಳನ್ನ ತೆಗಿಲಿಲ್ಲ. ಇಲ್ಲಿ 130-44ನ ಚೇಸ್ ಮಾಡೋಕೆ ಕೊಟ್ಟರು. ಒಟ್ನಲ್ಲಿ ಮೇನು ಇಲ್ಲಿ ಒಂದೊಳ್ಳೆ ಬೌಲಿಂಗ್ನ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆಗಲಿ, ಕ್ಲಾಸನ್ ಆಗಲಿ ಒಟ್ನಲ್ಲಿ ಒಂದೊಳ್ಳೆ ಆಟನ ಆಡಿದ್ರು. ಒಟ್ನಲ್ಲಿ ಇಲ್ಲಿ ದೂಬೆ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಿಲ್ಲ. ಮೇನು ಮಿಲ್ಕಿ ಅವರು ಒಂದೊಳ್ಳೆ ಆಟನ ಆಡಿದ್ರು. ಒಟ್ನಲ್ಲಿ ಇಲ್ಲಿ ಕ್ಯಾಪ್ಟನ್ಸಿನ ಹೈದರಾಬಾದ್ ಅವರು ತುಂಬ ಚೆನ್ನಾಗಿ ನಿರ್ವಹಿಸಿದ್ರು. ಯಾಕೆಂದರೆ ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರೂ ಮುಂಬೈ ಅವರು ಟಾಸ್ನ ಗೆದ್ದು ಮ್ಯಾಚ್ನ ಗೆಲ್ಲಕ್ಕಾಗಲಿಲ್ಲ. ಯಾಕೆಂದರೆ ಇಲ್ಲಿ ಮೇನು ಇವರು 243 ಅಂತ ಹೇಳ್ಕೊಳ್ಳೋ ಬಿಗ್ ಸ್ಕೋರು SRH ಕರೆ ಅಂತ ಹೇಳ್ಕೊಳ್ಳೋ ಬಿಗ್ ಸ್ಕೋರೇ ಇಲ್ಲ. ಇವರು 260 ಕೊಟ್ಟಿದ್ರು ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಏಕೆಂದರೆ ಇಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಯಾರು ಆಡ್ತಿರ್ಲಿಲ್ಲ. ಬೌಲಿಂಗ್ ವಿಚಾರದಲ್ಲಂತೂ SRH ಅವರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಅಂತ ನನಗೇನೋ ಕಾಣಿಸ್ತು. 243 ಹಂಗು ಚೇಸ್ ಮಾಡೋಕೆ ಕೊಟ್ಟರು. ಒಟ್ಟಿನಲ್ಲಿ 243ನ ಚೇಸ್ ಮಾಡೋಕೆ ಕೊಟ್ಟಿದ್ದವರು SRH ಅವರು. ಒಟ್ಟಿನಲ್ಲಿ ಒಂದೊಳ್ಳೆ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಪವರ್ ಪ್ಲೇ ಏನು ವಿಕೆಟ್ ತೆಗಿಲಿಲ್ಲ. ಮಿನಿಮಮ್ 9ನೇ ಓವರ್ ತನಕ ಇವರಿಬ್ಬರು 129ನ ಪಾರ್ಟ್ನರ್ಶಿಪ್ನ ಬಿಗ್ ಮೊತ್ತನ ಕಲೆ ಹಾಕಿದ್ರು. ಮೇನು ಟ್ರಾವಿಸ್ ಹೆಡ್ ಯಾವಾಗ ಒಂದೊಳ್ಳೆ ಆರಾಮನ್ನು ಕೊಟ್ಟರು. ಪವರ್ ಪ್ಲೇಲಾಗಲಿ ಮಿಡಲ್ ಓವರ್ಗಳಾಗಲಿ ತುಂಬ ಚೆನ್ನಾಗಿ ಹೋದರು. ಅಭಿಷೇಕ್ ಶರ್ಮಾನು ಹಾಫ್ ಸೆಂಚುರಿನ ಮಿಸ್ ಮಾಡಿದ್ರು. ಇವರಿಬ್ಬರು ಬುನಾದಿ ತುಂಬ ಚೆನ್ನಾಗಿ ಹಾಕ್ಕೊಟ್ರು. ಇಶಾನ್ ಕಿಶನ್ ಬೇಗನೆ ಔಟ್ ಆದರು. ಇಲ್ಲಿ ಅಭಿಷೇಕ್ ಶರ್ಮಾ ಫಸ್ಟ್ ಔಟ್ ಆದರೆ ಟ್ರಾವಿಸ್ ಹೆಡ್ನು ಬೇಗ ಔಟ್ ಆಗಲಿಲ್ಲ. ಅವರಿಂದ ಇಶಾನ್ ಕಿಶನ್ ಔಟ್ ಆದರು. ಇಲ್ಲಿ ಇವರಿಬ್ಬರು ಏನು ಬುನಾದಿ ಹಾಕ್ಕೊಟ್ರು ಅದೇ SRHಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಯಿತು. ಕ್ಲಾಸನ್ ಅವರು ಲಾಸ್ಟ್ವರೆಗೂ ಮ್ಯಾಚ್ನ ತಗೊಂಡೋದ್ರು. ನಿತೀಶ್ ಕುಮಾರ್ ರೆಡ್ಡಿ ಅವರಿಬ್ಬರ ಜೊತೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. 17 ಬಾಲ್ಗೆ 21 ರನ್ ಹೊಡೆದು ಮ್ಯಾಚ್ನ ಒಂದೊಳ್ಳೆ ಬುಡಕ್ಕೆ ತೊಗೊಂಡೋದ್ರು. ಯಾವಾಗ ಕ್ಲಾಸನ್ನವರು ಒಂದೊಳ್ಳೆ ಕ್ಲಾಸಿಕ್ ಆಟನ ಆಡಿದ್ರು. ಇಲ್ಲಿ 4 4 7 6ನ ಹೊಡೆದ್ರು. ಅಲ್ಲೇ ಮ್ಯಾಚ್ ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಯಿತು. ಮಿಡಲ್ ಓವರ್ಗಳಲ್ಲಿ ಕ್ಲಾಸನ್ನವರು ಬಂದು ಮ್ಯಾಚ್ನ ತಗೊಂಡು ಕೈಗೆ ಎತ್ಕೊಂಡು ಹೋದರು. ಇಲ್ಲಿ ಬೌಲಿಂಗ್ ವಿಚಾರದಲ್ಲಿ ನೋಡಿದ್ರೆ ಟ್ರೆಂಟ್ ಬೋಲ್ಟ್ 4 ಓವರ್ಗೆ ಒಂದು ವಿಕೆಟ್ನ ತೆಗೆದ್ರು. ಜಸ್ಪ್ರೀತ್ ಬುಮ್ರಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ವಿಲ್ ಜಾಕ್ಸ್ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಹಾರ್ದಿಕ್ ಪಾಂಡ್ಯ ವಿಕೆಟ್ಗಳನ್ನ ತೆಗೆದ್ರು. ತುಂಬ ಚೆನ್ನಾಗಿ ರನ್ನ ಹೊಡೆಸ್ಕೊಂಡ್ರು. ಇಲ್ಲಿ ಮೇನು ಅಶ್ವಿನ್ ಕುಮಾರ್ ಅಂತ ಹೇಳ್ಕೊಳ್ಳೋ ರನ್ ಮಾಡಿಸ್ಲಿಲ್ಲ. ಒಟ್ನಲ್ಲಿ ಹಾರ್ದಿಕ್ ಇಲ್ಲಿ ಮುಂಬೈ ಅವರು ಮಿಡಲ್ ಓವರ್ಗಳಲ್ಲಿ ಪವರ್ ಪ್ಲೇ ಅಂತ ಹೇಳ್ಕೊಳ್ಳೋ ವಿಕೆಟ್ಗಳನ್ನ ತೆಗಿತಿರ್ಲಿಲ್ಲ ಮತ್ತು ರನ್ಗಳನ್ನೂ ಕೊಡ್ತಿರ್ಲಿಲ್ಲ. ಲಾಸ್ಟಲ್ಲಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಮುಂಬೈ ಬೌಲರು. ಮೇನು ಜಸ್ಪ್ರೀತ್ ಬುಮ್ರಾ 54 ರನ್ ಹೊಡೆಸ್ಕೊಂಡ್ರು. ಅಲ್ಲೇ ಮ್ಯಾಚು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದೆ. ಅಲ್ಲಿ ಒಟ್ಟಿನಲ್ಲಿ SRH ಬ್ಯಾಟರು ಮುಂಬೈ ಬೌಲಿಂಗ್ನ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ರು. ಮೇನು ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಚಿಕ್ಕ ಹಿಡಿದ್ರು. ಪ್ರಿವ್ಯೂ ಹಿಡಿದಲ್ಲಿ ಹೇಳಿದೆ ನಾನು, ಯಾವಾಗ ಇವರಿಬ್ಬರು ತುಂಬ ಚೆನ್ನಾಗಿ ಆಡ್ತಾರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಕ್ಲಾಸನ್ ಮೇಲೆ ಸಿಕ್ಕಾಪಟ್ಟೆ ಕಂಬ್ಯಾಕ್ ಆದರು. ಇಲ್ಲಿ ಮೇನು ಹಾಫ್ ಸೆಂಚುರಿನ ಹೊಡೆದ್ರು. ಇಲ್ಲಿ 34 ಬಾಲ್ಗೆ 54 ರನ್ ಹೊಡೆದು ಮ್ಯಾಚ್ನ ಒಂದೊಳ್ಳೆ ಬುಡಕ್ಕೆ ತಗೊಂಡೋಗ್ಲಿಲ್ಲ. ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು. ಒಟ್ಟಲ್ಲಿ 6 ವಿಕೆಟ್ಗಳ ಭಾರಿ ಜಯ. ಮೇನು ಇಲ್ಲಿ 19 ಓವರ್ಗೆ ಮ್ಯಾಚ್ನ ಕ್ಲೋಸ್ ಮಾಡಿಬಿಟ್ಟಿದ್ರು. 244ನ 249ಕ್ಕೆ ಹೊಡೆದು 4 ವಿಕೆಟ್ ಕಳ್ಕೊಂಡು ಒಳ್ಳೆ ಟೇಬಲ್ ಟಾಪಲ್ಲಿ ಆದರು. ಒಟ್ಟಲ್ಲಿ ಮೇನು SRH ಅವರು ಮ್ಯಾಚ್ಗೆ ಗೆದ್ದಿರೋದು ನೋಡಿದ್ರೆ ಇಲ್ಲಿ 9 ಮ್ಯಾಚಲ್ಲಿ 6 ಮ್ಯಾಚ್ನ ಗೆದ್ದು 3 ಮ್ಯಾಚ್ನ ಸೋತೆ 12 ಪಾಯಿಂಟ್ನ ಕಳೆ ಹಾಕಿ ಒಂದೊಳ್ಳೆ ರನ್ ರೇಟ್ನು ಸಿಕ್ಕಾಪಟ್ಟೆ ಬೇಗನೆ ರನ್ ರೇಟ್ ತುಂಬ ಚೆನ್ನಾಗಿ ಆಯಿತು. ಒಟ್ಟಿನಲ್ಲಿ
ಮುಂಬೈ ವಿರುದ್ಧ SRH ಗೆಲ್ತಾರೆ ಅಂತ ಹೇಳಿದೆ. SRH ಅವರು ಗೆದ್ರು. ಮುಂಬೈ ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಳ್ಳಿಲ್ಲ ಗುರು. ಟಾಸ್ನ ಗೆದ್ರು, ಇವರು ಮ್ಯಾಚ್ನ ಗೆಲ್ಲಿಲ್ಲ. ಮೇನು ನಬ್ದಿ ಇವರು ಸಿಕ್ಕಾಪಟ್ಟೆ ಕ್ಯಾಚ್ ಡ್ರಾಪ್ ಔಟ್ನ ಮಾಡಿದ್ರು. ಮೇನು ಕ್ಲಾಸನ್ನು ಟ್ರಾವೆಸ್ ಹೆಡ್ ಕ್ಯಾಚ್ನ ಬಿಡೋದಾಗಲಿ 3 ಜೀವದಾನ ಸಿಗ್ತದೆ. ಟ್ರಾವೆಸ್ ಹೆಡ್ ಕ್ಯಾಚ್ಗಳ ನಬ್ದಿ ಅವರು ಸಿಕ್ಕಾಪಟ್ಟೆ ಕ್ಯಾಚ್ನ ಬಿಟ್ಟರು. ಅಲ್ಲಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದೆ. ಅಲ್ಲಿ ಯಾವಾಗ ಇವರು ಕ್ಯಾಚ್ನ ಹಿಡಿಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು, ಆಗ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಒಟ್ಟು ನಬ್ದಿ ಅವರು ಕ್ಯಾಚ್ನ ಬಿಟ್ಟು ಮ್ಯಾಚ್ನ ಡ್ರಾಪ್ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮುಂಬೈ ಅವರು ಹೋಮ್ ಗ್ರೌಂಡಲ್ಲಿ ಮ್ಯಾಚ್ನ ಸೋತಿ ಆಲ್ಮೋಸ್ಟ್ ಟೂರ್ನಮೆಂಟಿಂದ ಆಚೆ ಹೊಡ್ದಂಗೆ. ಇರೋ ಮ್ಯಾಚ್ಗಳನ್ನ ಗೆದ್ದರೆ ಗೆಲ್ಬೋದು, ಇಲ್ಲ ಅಂದ್ರೆ ಇಲ್ಲ. ಗೆದ್ದರು ಏನು ಮ್ಯಾಟ್ರ್ ಆಗಲ್ಲ, ಸೋತರು ಏನು ಮ್ಯಾಟ್ರ್ ಆಗಲ್ಲ ಗುರು. ಒಟ್ಟಿನಲ್ಲಿ SRH ವರ್ಸಸ್ ಮುಂಬೈಯಲ್ಲಿ SRH ಅವರು ಮ್ಯಾಚ್ನ ಗೆದ್ದರು ಗುರು. ಮುಂಬೈ ವರ್ಸಸ್ SRH ರಿವ್ಯೂ ವಿಡಿಯೋ ನಿಮಗೇನು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಗುರು. ವಿಡಿಯೋ ನೋಡ್ಬಿಡ್ತೀರ, ಒಂದು ಸಬ್ಸ್ಕ್ರೈಬು ಮಾಡಲ್ಲ, ಒಂದು ಲೈಕು ಮಾಡಲ್ಲ, ಕಮೆಂಟು ಮಾಡಲ್ಲ, ಯಾರು ಗೆದ್ರು ಅಂತ ಏನು ಹೇಳೋದಿಲ್ಲ. ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.